ನಮಸ್ಕಾರ ವೀಕ್ಷಕ ಬಂಧುಗಳೇ, ಇಂದು ನಾವು ಶ್ರೀ ಮಹಾಕಾಳಿ ದೇವಿಯ ಬಡಗು ಭಾಗ ಹಾರ ಸೇವೆ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಮಹಾಕಾಳಿ ದೇವಿಯ ಬಡಗು ಭಾಗ ಹಾರ ಸೇವೆ ಅಥವಾ ಕೇರಳ ಪ್ರಾಂತ್ಯ ಕಾಸರಗೋಡು ಜಿಲ್ಲೆಯಲ್ಲಿ ಬಡಕಂಬಾಗಿಲು ಪೂಜೆ ಎಂದು ನಾಮದಿಂದ ಕರೆಯುವ ಈ ಮಹಾಕಾಳಿ ದೇವಿಯ ಇತಿಹಾಸದ ಸಂಕ್ಷಿಪ್ತ ರೂಪವನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ರಾಮರಾಜ ಕ್ಷತ್ರಿಯರವರು ರಾಜಮನೆತನದ ಸೈನ್ಯದಲ್ಲಿ ಇದ್ದವರು. ಇವರು ಮಹಾರಾಷ್ಟ್ರದ ವಿಜಯದುರ್ಗದಿಂದ ದಕ್ಷಿಣಕ್ಕೆ ವಲಸೆ ಬಂದವರು. ಗೋಕರ್ಣ, ಹೊನ್ನಾವರ, ಶಿವಮೊಗ್ಗ, ಕುಂದಾಪುರ, ಉಡುಪಿ, ಮಂಗಳೂರು, ಸುಳ್ಯ, ಪುತ್ತೂರು, ಬೇಕಲ, ಹೊಸದುರ್ಗದಲ್ಲಿ ನೆಲೆಸಿದವರು. ಇವರು ವಿಜಯನಗರ ಸಾಮ್ರಾಜ್ಯದ ಲಿಂಗಾಯತ ರಾಜರುಗಳಾದ ನಗರ ಸಾಮ್ರಾಜ್ಯ, ಕೆಳದಿ ಸಾಮ್ರಾಜ್ಯದಲ್ಲಿ ತನ್ನ ಸೇವೆಗೈದರು. ಇವರನ್ನು ಕೋಟೆಯವರು, ಸೇರ್ವೆಗಾರರು ಎಂದು ಸಂಬೋಧಿಸುತ್ತಿದ್ದರು. ಪುರಾತನ ಕಾಲದಲ್ಲಿ ಕೋಟೆಗಳ ರಕ್ಷಣೆ ಆಡಳಿತದಲ್ಲಿದ್ದು ಯುದ್ಧ ನಡೆಸಿ ವಿಜಯವನ್ನು ಗಳಿಸಿದ ಸಂದರ್ಭದಲ್ಲಿ ಶಾಕ್ತೇಯ ಸೇವೆ ನಡೆಸುವ ಇವರು ಮಹಾಕಾಳಿಯ ಬಡಗು ದಿಕ್ಕಿನ ಹಾರ ಸೇವೆಯನ್ನು ನಡೆಸುತ್ತಿದ್ದರು. ಸೇವೆಯಲ್ಲಿ ಆಯುಧವನ್ನಿತ್ತು ವಿಜಯವನ್ನು ಸಂಭ್ರಮಿಸುತ್ತಿದ್ದರು. ರಾಜಾಡಳಿತ ನಂತರ ಬ್ರಿಟಿಷರ ಆಳ್ವಿಕೆಯಾಯಿತು. ಕೊನೆಗೆ ಸ್ವತಂತ್ರ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಹೀಗೆ ವಲಸೆ ಬಂದಂಥ ಇವರು ಮಹಾರಾಷ್ಟ್ರದಿಂದ ಹೊಸದುರ್ಗ ತನಕ ಉಳಿದುಕೊಂಡರು. ತದನಂತರ ದಿನದಲ್ಲಿ ಇವರು ಕೃಷಿ ಹಾಗೂ ಹೈನುಗಾರಿಕೆಯನ್ನು ತನ್ನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡರು. ಇಂದಿಗೂ ಕೇರಳದ ಕಾಸರಗೋಡಿನಿಂದ ಹೊಸದುರ್ಗ ತನಕ ಇರುವಂತಹ ಈ ಜನಾಂಗದವರು ಮನೆಯ ಐಶ್ವರ್ಯಕ್ಕೂ ಕಾರ್ಯಸಿದ್ಧಿಗೂ ಇತರ ದೋಷಗಳಾದ ಗೃಹದೋಷ, ಶತ್ರುದೋಷ, ಸ್ಮಶಾನ ದೋಷ, ಭೂಮಿ ದೋಷ ಹಾಗೂ ವಸೂರಿ ರೋಗ ನಿವಾರಣೆಗಳಿಗೂ ಈ ಪೂಜೆಯನ್ನು ತಮ್ಮ ಸ್ವಗೃಹದಲ್ಲಿ ನಡೆಸುತ್ತಾ ಬರುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದೇವಿಯ ದರ್ಶನ ಪಾತ್ರೆಯವರಾಗಿ ಈ ಹಿಂದೆ ನಮ್ಮನ್ನಗಲಿದ ಲಿಂಗಪ್ಪಯ್ಯ ಪಳ್ಳಿಕ್ಕರೆ, ಉಪೇಂದ್ರ ಕಾಟ್ರಮೂಲೆ, ಅಪ್ಪಣ್ಣಯ್ಯ ವಾಣಿಂಪಾರೆ ಹಾಗೂ ಗೋಪಾಲಕೃಷ್ಣ ಅಂಬಲ್ತಕರೆ ಇವರು ನಡೆಸುತ್ತಿದ್ದರು. ಪ್ರಸ್ತುತ ಇವಾಗ ಗೋಪಾಲಕೃಷ್ಣ ಪಾರೆಮನೆ, ವಿಜಯ ವಾಣಿಂಪಾರೆ, ಸತೀಶ ಹೊಸದುರ್ಗ ರವರು ಪಾತ್ರೆಯವರಾಗಿ ಪೂಜಾ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿ ಪಾತ್ರೆಯವರ ಸಹಾಯಿಯಾದವರನ್ನು ಭಂಡಾರಿ ನಾಮದಿಂದ ಕರೆಯಲ್ಪಡುತ್ತಿತ್ತು. ಈ ಕಾರ್ಯದಲ್ಲಿ ಇಂದು ಪ್ರಭಾಕರ ಪಳ್ಳಿಕ್ಕರೆ, ದಾಸಪ್ಪ ಬಾಣಿಂಪಾರೆ, ವಿಠ್ಠಲ ಬಾಣಿಂಪಾರೆ, ಯೋಗೀಶ ಬಾಣಿಂಪಾರೆ ಇತರರು ಸೇವೆಗೈಯುತ್ತಿದ್ದಾರೆ. ಈ ಪೂಜಾ ಕಾರ್ಯವನ್ನು ಈ ಹಿಂದೆ ಇದೇ ಸಮಾಜ ಬಾಂಧವರು ಅವರಾದ ವೆಂಕಟರಾಜ ಮಲ್ಲಿಗೆಮಾಡು, ಚಂದ್ರಪ್ಪಣ್ಣ ಚಿತ್ತಾರಿ ಇವರು ನಡೆಸುತ್ತಿದ್ದರು. ಪ್ರಸ್ತುತ ಇವಾಗ ಶ್ಯಾಮ ಕೀಕಾರ, ರಾಜ ಹಾಲೆಹೊಂಡ, ಬಾಬು ಉದಯಗಿರಿ, ಪ್ರಭಾಶಂಕರ ಬೇಲೆಗೆದ್ದೆ ಮುಂತಾದವರು ನಡೆಸುತ್ತಾ ಬಂದಿರುತ್ತಾರೆ. ಈ ಪೂಜಾ ಕಾರ್ಯಕ್ಕೆ ಭಜನೆಯನ್ನು ಈ ಹಿಂದೆ ವಾಸಪ್ಪ ಮುಕ್ಕೂಟು ಅವರು ನಡೆಸುತ್ತಿದ್ದರು. ಇವರನ್ನು ಭಜನೆ ವಾಚಪ್ಪ ಎಂಬ ನಾಮದಿಂದ ಕರೆಯಲ್ಪಡುತ್ತಿತ್ತು. ಇವಾಗ ಅವರ ಮಗ ಗೌರಿಶಂಕರ ಹಾಗೂ ಗಣೇಶ ಉದಯಗಿರಿ, ರಘುನಾಥ ನಂಬ್ಯಾರಡ್ಕ ಮುಂತಾದವರು ನಡೆಸುತ್ತಿದ್ದಾರೆ. ಇದರ ವಿಧಾನಗಳು: ಚಿತ್ತಾರಿ ಭಾಗದಲ್ಲಿ ದೇವಿಯ ಗ್ರಂಥವನ್ನಿಟ್ಟು ಪೂಜೆ ನಡೆಸುತ್ತಿದ್ದಾರೆ. ಅಲ್ಲಿ ಇಂದಿಗೂ ಗ್ರಂಥ ಭಜನೆ ಎಂಬ ನಾಮದಿಂದ ಕೂಡ ತಿಳಿಯಪಡುತ್ತದೆ. ಬಾಣಿಂಪಾರೆ ಭಾಗದಲ್ಲಿ ಮಹಾಕಾಳಿಯ ಛಾಯಾಚಿತ್ರವನ್ನು ತುಳಸಿ ಕಟ್ಟೆಯಲ್ಲಿಟ್ಟು ಅಲ್ಲಿ ಮಹಾಗಣಪತಿಗೆ ಪಡಿಯಿಟ್ಟು ಭಜನೆಯೊಂದಿಗೆ ಆರಂಭ ನಡೆಸಿ ದೇವಿಗೆ 9 ತೆಂಗಿನಕಾಯಿಯ ಹಣ್ಣುಕಾಯನ್ನಿಟ್ಟು ಅದಕ್ಕೆ ಹಿಂಗಾರ ಹಾಗೂ ಇತ್ಯಾದಿ ಹೂಗಳಿಂದ ಅಲಂಕರಿಸಿ ನೈವೇದ್ಯವಾಗಿ ಪಂಚಗಜ್ಜಾಯನ್ನಿಟ್ಟು ಸಮಾಜ ಪೂಜಾರಿಂದ ಪೂಜಾ ಕರ್ಮ ನಡೆಸುವ ಸಂದರ್ಭದಲ್ಲಿ ಪಾತ್ರೆಯವರು ಎಣ್ಣೆ ಹಾಗೂ ಹೊಸ ಬಟ್ಟೆಯನ್ನು ಸ್ವೀಕರಿಸಿ ಕಲಶ ಸ್ನಾನ ಮಾಡಿ ತುಳಸಿ ಕಟ್ಟೆ ಮುಂಭಾಗದಲ್ಲಿ ಪೂಜಾ ಸಂದರ್ಭದಲ್ಲಿ ಆ ಕಾಳಿಯ ಅವತಾರವನ್ನು ತನ್ನ ಶರೀರದಲ್ಲಿ ಆವಾಹಿಸಿಕೊಂಡು ದರ್ಶನ ರೂಪ ತಾಳಿ
ಕೊರಳಿಗೆ ಹಾರ, ಬಲಗೈಯಲ್ಲಿ ದೊಂದಿ, ಎಡಗೈಯಲ್ಲಿ ತೆಂಗಿನಕಾಯಲ್ಲಿಟ್ಟು ತನ್ನ ಉಗ್ರ ರೂಪವನ್ನು ತಾಳಿ ಹಲಸಿನ ಕಟ್ಟಿಗೆಯ ಅಗ್ನಿ ಪ್ರವೇಶಿಸಿ ಬಡಗು ಭಾಗಕ್ಕೆ ಕುಂಕುಮ ಅದ್ದಿದ 12 ತೆಂಗಿನಕಾಯಿಯ ಗಣಗಳಿಗೆ ಹಾರವನ್ನಿಟ್ಟು ಭಕ್ತರಿಗೆ ಆಶ್ವಾಸನವನ್ನು ನೀಡಿ ಕುಂಕುಮ ಪ್ರಸಾದವನ್ನು ನೀಡುತ್ತಿದ್ದರು. ಕೊನೆಗೆ ಎಡಕೈಯಲ್ಲಿದ್ದ ತೆಂಗಿನಕಾಯಿಯನ್ನು ಬಡಗು ಭಾಗಕ್ಕೆ ಒಪ್ಪಿಸಿ ಭಜನೆಯ ಮಂಗಳದೊಂದಿಗೆ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗುವುದು. वरदे माता जननी दुर्गे वरदे ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ, ನೀಯನ್ನ ಕೈ ಬಿಡುವರೆ ಕೃಷ್ಣ. ನೋಡಲು ಕಾಲಗೆ ಹೊರರೆ ನುಡಿಯರಮ್ಮ ಬೇಡ
ಈಗ ನನ್ನ ಮಾಯಾವತರಾಗಿ ಭಕ್ತರಿಗೆ ನನ್ನ ಕುಟುಂಬಸ್ಥರಿಗೆ ಏಕಸದೃತ್ಯ ಆಲೋಪರೋಗಿದೆ ಐಶ್ವರ್ಯದಿಂದ ಫಲವತ್ತು ನೋಡ್ಲ ಭಕ್ತ ಈಗ ಇದು ವಿಶೇಷವಾಗಿ ನಂಗೆ ಇಷ್ಟ ಅಲಂಕಾರ ಸೇವೆ ಸಿಕ್ಕಿಲ್ಲ ಭಕ್ತ ನೋಡ್ಲ ನನ್ನ ಗರ್ಭಗುಡಿ ಫಲವಸ್ತು ಹಾಗೆ ಬಿದ್ದೈತಿ ಒಗ್ಗಟ್ಟಿದ್ದೀರಿ ಆ ಒಗ್ಗಟ್ಟಿದ್ದ ಕಾರಣ ನಿಮಗೆ ಕಮ್ಮಿ ಮಾಡಲ್ಲ ಅಲ್ಲ ಭಕ್ತ ಭವನ ದೂರ ಆದ್ರೂ ನನ್ನನ್ನು ಮರಿಲ್ಲ ಅಲ್ವಾ ಮರ್ತೀರ ಇಲ್ಲ ನಾನು ಸನ್ನಿಧಾನಕ್ಕೆ ಬಂದು ನಮಸ್ಕಾರ ಮಾಡಿ ಎಲ್ಲಿ ಹೋದೆಲ್ಲ ನನ್ನ ಗುಡ್ಡಿಗೆ ಅದೊಂದು ಅಲಂಕಾರ ಅಲ್ಲ ಭಕ್ತ ಏಕಸ್ಥಳದಲ್ಲಿ ಈ ಕೇಳ್ತಾ ಇದ್ದಿ ಹಾಗೆ ನಾನು ಗಣಗೋರಿ ಹಾರ ಕೊಡೋದ್ರಲ್ಲಿ ಹಾರ ಕೊಟ್ಟಾಯ್ತು ನಿನ್ನ ಶಿಶುಗಳಿಗೆ ಉದ್ಯೋಗ ಕೊಟ್ಟಿದ್ದೇನೆ ಎಲ್ಲ ಭಕ್ತ ಭವನ ಸಾಧ್ಯ ಮಾಡಿದ್ದೇನೆ ಭೂಮಿ ಸಂಬಂಧ ಏಕಸ್ಥಳದಲ್ಲಿ ಅದು ಸಹ ನಾನು ಸಂತೋಷದಲ್ಲಿ ಸಾಧ್ಯ ಮಾಡಿಕೊಟ್ಟಿದ್ದೇನೆ ಅಲ್ಲ 5 ತಿರುಮೂರ್ತಿ 2 ಸ್ತ್ರೀಗಳು ಅಲ್ಲ ಅಲ್ಲ ಭಕ್ತ ಈಗೂ ಏಕಸ್ಥಳದಲ್ಲಿ ಮುಂಚೆ ಸಹ ಏಕಸ್ಥಳದಲ್ಲಿ ನಾನಲ್ಲ ಭಕ್ತ ಸಾಧ್ಯ ಮಾಡಿ ಯಾರು ಇಲ್ಲ ಈ ಕುಟುಂಬದಲ್ಲಿ ನಾದ್ದೇನೆ ಚೆನ್ನಾಗಿ ನನ್ನನ್ನು ಗಾಣಿಸ್ತಾ ಇದ್ದಿ ಈ ಭದ್ರಕಾಳಿ ಕೈ ಬಿಟ್ಟಿದ್ದೇನೆ ಭಕ್ತ ಉದ್ಯೋಗ ಪರವಾಗಿ ನಂಗೆ ಪರೀಕ್ಷೆ ಮಾಡಲ್ಲ ಅನ್ನೋದಿಲ್ಲ ನನ್ನನ್ನು ಗಾಣಿಸ್ತಾ ಇದ್ದಿ ಆ ಗಾನದ ಪ್ರಕಾರ ಅಲ್ಲ ಭಕ್ತ ಕಮ್ಮಿ ಮಾಡಿದೇನ ಆ ನಾವು ಬರೋಗೆ ಹಾಕಬೇಕಂತ ಧನಲಕ್ಷ್ಮಿ ಬೇಕಲ್ಲ ಸಿಕ್ಕ ಮೇಲೆ ಕೊಟ್ಟರು ಸಾಕೈತೆ ಭಕ್ತ ಇದೇ ಒಂದು ಸಂತೋಷ ಆಯ್ತು ಗಣಗೋರು ಎಲ್ಲರೂ ತಿರ್ಬೇಕು ಫಲ ಹೊತ್ತು ಬಿದ್ದಿ ನೋಡ್ಲ ಭಕ್ತ ಅಲ್ಲಿದು ನನ್ನ ಫಲ ಹೊತ್ತು ಬಿದ್ದಿ ನೋಡಿ ಅಲ್ಲಿ ಅಗ್ನಿ ಸೇವೆ ದೊಂದಿ ಸೇವೆ ಏನಂಗ ತೊಂದರೆ ಆಗಲ್ಲ ಆ ಕುಟುಂಬಕ್ಕೆ ಇನ್ನೊಂದು ಭವನ ಸಾಧ್ಯ ಕೊಟ್ಟ ಯೋಗ ಆರಿಗಪ್ಪ ಗೊತ್ತುಂಟಲ್ಲ ಅಲ್ಲ ಗೊತ್ತಾ ಎಲ್ಲ ಮನೆ ಅವಿ ಭವನ ಸುಖಂಟ ಸುಖಂಟ ಸಾಂಚುಂಟ ಅದೆಲ್ಲ ನನ್ಗೆ ಪರೀಕ್ಷೆ ಮಾಡೋದಲ್ಲ ದುಶ್ಚರಿ ನಾಶ ಮಾಡೇನು ಸರ್ಜರಿ ಪೈವಾಲ್ಸು ಕೊಡೇನು ಆಗ್ಲಿ ನನ್ನ ಶಿಶುಗಳಿಗೆ ಆ ಕೊಟ್ಟಂತ ಸೇವೆ ನಾನು ನನ್ನ ದುಮಾಕಿನು ಆ ಮಗ ಶಿವನು ಆ ನಾಗರಾಜನು ಎಲ್ಲರೂ ಮುಟ್ಟಿ ಇದ್ದೆ ನಾನು ಇಲ್ಲೇ ಇದ್ದೆ ಮುಟ್ಟಿಗೆ ಐತ ಭಕ್ತ ನಾನು ಮಹಾವಿಷ ನಿರ್ತಾ ಇದ್ದಾರ ಒಂದು ಪಾಲ